ನಾನು ನಡೆಸಿದ ಸುದೀರ್ಘ ಮಾತುಕತೆ ಫಲ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರುವಂತದ್ದು. ಸೊ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಅಂತ ಹೇಳಿ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತದ್ದು, ಅವರು ಎಕ್ಸ್ ಖಾತೆಯಲ್ಲಿ ಹಾಕೊಂಡಿರುವಂತದನ್ನ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by United States, I am pleased to announce that India and Pakistan have agreed to full and immediate ceasefire. Congratulations to both countries on using common sense and a great intelligence. Thank you for your attentions to this matter. ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ, ಅಧಿಕೃತ ಎಕ್ಸ್ ಖಾತೆಯಲ್ಲಿ ಇದನ್ನ ಹಾಕೊಂಡಿರೋದು. ನಿನ್ನೆ ರಾತ್ರಿ ನಡೆದಂತಹ ಸಂಧಾನದ ಮಾತುಕತೆ ಏನಿದೆ ಅದರಲ್ಲಿ ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡುವಂತ ವಿಚಾರದಲ್ಲಿ ಅವರು ಮಾತನಾಡಿದ್ದಾರೆ. ಜೊತೆಗೆ ಅವರು ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಇದಕ್ಕೆ ಒಪ್ಕೊಂಡಿರೋದಕ್ಕೂ ಕೂಡ ಅವರು ಧನ್ಯವಾದಗಳನ್ನ ಹೇಳಿದ್ದಾರೆ. ಎಸ್ ರವೀಶ್, ಈ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇನೋ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಬಟ್ ನಾನು ಆಗ್ಲೇ ಕೇಳ್ತಾ ಇದ್ದೀನಿ, ನಿಮಗೆ ಭಾರತದಿಂದ ಇಷ್ಟೊತ್ತಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಬರಬೇಕಾಗಿತ್ತಲ್ಲ ಈ ವಿಚಾರದಲ್ಲಿ, ಯಾವುದು ಕೂಡ ಯಾಕೆ ಬಂದಿಲ್ಲ? ಬೆಳಗ್ಗೆಯಿಂದಲೂ ಕೂಡ ಇಷ್ಟೊಂದು ಸುದೀರ್ಘವಾದಂತಹ ಸಭೆಗಳನ್ನು ಮಾಡಿದ ನಂತರವೂ ಕೂಡ. ಅರುಣ್, ಖಂಡಿತವಾಗಿ ಕೂಡ ಬೆಳಿಗ್ಗೆ ಜೈಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅವರ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಅಂದರೆ ಭಾರತ ತನ್ನ ಕಾರ್ಯವಿಧಾನದಲ್ಲಿ ಸ್ಪಷ್ಟವಾಗಿದೆ ಮತ್ತು ಅದನ್ನು ಯಾವುದನ್ನು ಕೂಡ ಉಲ್ಲಂಘನೆ ಮಾಡಿಲ್ಲ. ಹಾಗಾಗಿ ಆ ರೀತಿಯ ಅಲರ್ಟ್ನೆಸ್ಸನ್ನು ನಾವು ಕಾಯ್ದುಕೊಂಡಿದ್ದೇವೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದರು. ಯಾಕೆಂದರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾಗರಿಕರ ಮೇಲೆ ಒಂದು ರೀತಿಯಲ್ಲಿ ದಾಳಿಯನ್ನು ಮಾಡಿ ಭಯಭೀತರನ್ನಾಗಿ ಮಾಡಬೇಕು ಅನ್ನೋದೇ ಪಾಕಿಸ್ತಾನದ ಒಂದು ಅಜೆಂಡಾ ಆಗಿತ್ತು. ಅದರ ಪ್ರಕಾರ ಬೇರೆ ಬೇರೆ ರೀತಿಯ ಕುತಂತ್ರದ ಮೂಲಕ ಎಲ್ಲ ಒಂದು ಕಡೆ ರಾತ್ರೋರಾತ್ರಿ ಒಂದು ರೀತಿಯಲ್ಲಿ ಹೋಮ್ ಮೇಡ್ ಡ್ರೋನ್ಗಳನ್ನು ಆರಿಸೋದ್ರ ಮೂಲಕ ಎದುರಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಬಗ್ಲಿಲ್ಲ. ಭಾರತದಿಂದ ಯಾವುದೇ ರೀತಿಯ ಉತ್ತರ ಕೊಡಬೇಕು ಆ ಉತ್ತರವನ್ನು ಕೊಡೋದಾಗಿತ್ತು. ಅಂದರೆ ಉಗ್ರರನ್ನು ಒಂದು ಕಡೆ ಸಂಹಾರ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಪಾಕಿಸ್ತಾನದ ಈ ಒಂದು ಕುತಂತ್ರ ಏನಿದೆ, ಈ ಕುತಂತ್ರದ ಮೂಲಕ ದಾಳಿಯನ್ನು ಎದುರಿಸತಕ್ಕಂಥದ್ದನ್ನು ಭಾರತ ಸ್ಪಷ್ಟವಾಗಿ ಮಾಡಿದೆ. ಎಲ್ಲೂ ಕೂಡ ಭಾರತದಿಂದ ಎಲ್ಲೋ ಒಂದು ಕಡೆ ಪ್ರಚೋದಿತ ದಾಳಿಗಳು ಕೂಡ ನಾಗರಿಕರ ಮೇಲೆ ಆದಂಥದ್ದು ಉದಾಹರಣೆಗಳೇ ಇಲ್ಲ. ಯಾಕೆಂದರೆ ಪ್ರತಿ ಸಾರಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲೂ ಕೂಡ ಭಾರತದಿಂದ ಬರ್ತಾ ಇರತಕ್ಕಂಥದ್ದು ನಾವು ಅವರು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ನಾವು ದಾಳಿಯನ್ನು ಮಾಡಿದ್ದೇವೆ ಅನ್ನೋ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ವಿದೇಶದ ಬೇರೆ ಬೇರೆ ರೀತಿಯ ಸಂದರ್ಭದಲ್ಲೂ ಕೂಡ ವಿದೇಶಗಳ ಸಹಕಾರವನ್ನು ಕೂಡ ಕೇಳಿದಂಥದ್ದು ಕೂಡ ನಾವು ಉಗ್ರರ ಸಂಹಾರಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ದಾಳಿ. ಆದರೆ ಪಾಕಿಸ್ತಾನ ಅದನ್ನು ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕನ್ವರ್ಟ್ ಮಾಡಿ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಅಲ್ಲೂ ಕೂಡ ಅದೇ ರೀತಿಯ ಒಂದು ಪ್ರಸ್ತಾಪವನ್ನು ಮಾಡಿದರು ಮತ್ತು ಕ್ಲೈಮ್ ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಅಮೆರಿಕದ ಜೊತೆ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಭಾರತದ ನಿಲುವು ಸ್ಪಷ್ಟವಾಗಿತ್ತು. ಉಗ್ರರ ವಿಚಾರದಲ್ಲಿ ನಮ್ಮ ತೀರ್ಮಾನ ಮತ್ತು ನಾವು ನಿಲುವೇನಿದೆ ಅದು ಒಂದು ರೀತಿಯಲ್ಲಿ ಬದ್ಧವಾಗಿರುತ್ತೆ, ಅದರಂತೆ ನಾವು ನಡೆದುಕೊಳ್ತೇವೆ. ಆದರೆ ಪಾಕಿಸ್ತಾನದಿಂದ ಈ ರೀತಿ ಬೇರೆ ಉದ್ದೇಶಕ್ಕಾಗಿ ನಡೆಸ್ತಾ ಇರ್ತಕ್ಕಂಥ ದಾಳಿಯನ್ನು ನಿಲ್ಲಿಸಬೇಕು ಅಂತ ಕೂಡ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಸುದೀರ್ಘವಾಗಿ ಮಾತುಕತೆ ನಡೆದಿರ್ತಕ್ಕಂಥದ್ದು ಈಗ ಕೇವಲ 1 ಗಂಟೆ 2 ಅವರ್ಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ ಎಲ್ಲ ನಿನ್ನೆ ರಾತ್ರಿಯಿಂದನೂ ಕೂಡ ಆಗಿರ್ತಕ್ಕಂಥ ಮಾತುಕತೆ. ಇದನ್ನು ಡೊನಾಲ್ಡ್ ಟ್ರಂಪ್ ಅವರೇ ಒಂದು ರೀತಿಯಲ್ಲಿ